ಸಿಎಂ ತವರು ಜಿಲ್ಲೆಯಲ್ಲೇ ಮೈಸೂರಿನಲ್ಲಿ ಭ್ರೂಣ ಹತ್ಯೆ ಪ್ರಕರಣ ನಡೆದು ಹೋಗಿದೆ. ಈ ವಿಚಾರವಾಗಿ ಐಷಾರಾಮಿ ಮನೆಯಲ್ಲಿ ಕೃತ್ಯ ಎಸಗ್ತಾ ಇದ್ದಂತಹ ಗ್ಯಾಂಗ್ ಇದೀರಾ ಅಂದರಾಗಿರುವಂಥದ್ದು. ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೇ ನಡೆದಿರುವಂತಹ ಕೃತ್ಯ. ಐಷಾರಾಮಿ ಮನೆಯಲ್ಲಿ ಕೃತ್ಯವನ್ನ ಎಸಗ್ತಾ ಇದ್ದಂತಹ ಗ್ಯಾಂಗ್ ಇದೀಗ ಅಂದರಾಗಿರುವಂಥದ್ದು. ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಹೋಟೆಲ್ ಇರುವಾಗಲೇ ಮಗು ಗಂಡೋ ಹೆಣ್ಣೋ ಅನ್ನುವಂತಹ ವಿಚಾರನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಗ್ರಾಮೀಣ ಭಾಗದ ಮಹಿಳೆಯರೇ ಗ್ಯಾಂಗ್ನ ಟಾರ್ಗೆಟ್ ಮಾಡಿರುವಂಥದ್ದು. ಪೊಲೀಸರ ಮತ್ತು ಆರೋಗ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ಈ ಬಗ್ಗೆ ಭ್ರೂಣ ಹತ್ಯೆ ನಡೆಸ್ತಾ ಇದ್ದವರನ್ನ ಬಂಧಿಸಿದ್ದಾರೆ ಖಾಕಿ ಪಡೆ. ಮಹಿಳೆಯರಿಂದ ಲಕ್ಷ ಲಕ್ಷ ಹಣವನ್ನ ಪಡೆದುಕೊಂಡು ಕಿಡಿಗೇಡಿಗಳ ಕೃತ್ಯವನ್ನ ಎಸಗ್ತಾ ಇದ್ದಾರೆ. ಭ್ರೂಣ ಹತ್ಯೆ ಕೃತ್ಯಕ್ಕೆ ಬಳಸಿರ್ತಾರೆ. ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಏನಿದು ಪ್ರಕರಣ? ಭ್ರೂಣ ಹತ್ಯೆ ಅನ್ನೋದು ಎಷ್ಟು ಕಠಿಣ ಕಾನೂನನ್ನ ತಂದ್ರೂ ಕೂಡ ಯಾಕೆ ನಿಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅವರೆಲ್ಲ ಕೂಡ ಲಕ್ಷ ಲಕ್ಷ ಹಣವನ್ನ ದೋಚಿದ್ದಾರೆ. ಅದು ಐಷಾರಾಮಿ ಮನೆಯಲ್ಲಿ ನಡೆದಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ನಡೆದಿರುವಂತಹ ಕೃತ್ಯ. ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸದ್ಯಕ್ಕೆ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರಾ? ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಹೊರಬಂದಿದೆ? ರೋಜಾ, ಏನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಭ್ರೂಣ ಹತ್ಯೆ ನಡೆಸುತ್ತಿದ್ದಂತಹ ದೊಡ್ಡ ಜಾಲ ಒಂದು ಈಗ ಪತ್ತೆ ಆಗಿರ್ತಕ್ಕಂಥದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಅಷ್ಟೇ ಈ ರೀತಿಯದ್ದೇ ಒಂದು ಪ್ರಕರಣ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಬೆಳೆದಿತ್ತು. ಅದನ್ನ ಭೇದಿಸಿ ಕೂಡ ಹೊರತಂದಿದ್ರು. ಇದೀಗ ಮತ್ತೆ ಅದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅಂದ್ರೆ ಮೈಸೂರು ಜಿಲ್ಲೆಯ ಬನ್ನೂರು ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಹುನಗನಹಳ್ಳಿ ಅನ್ನುವಂತಹ ಒಂದು ಗ್ರಾಮದ ಫಾರ್ಮ್ ಹೌಸ್ ನ ಐಷಾರಾಮಿ ಬಂಗಲೆಯಲ್ಲಿ ಈ ರೀತಿಯ ಒಂದು ಸೆಟಪ್ ಅನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು ಗಂಡು ಮಗು ಏನು ಗರ್ಭಿಣಿಯ ಹೊಟ್ಟೆಯಲ್ಲಿರ್ತಕ್ಕಂತಹ ಮಗು ಗಂಡು ಅಥವಾ ಹೆಣ್ಣು ಅನ್ನುವಂತಹ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡಿ ಆ ಒಂದು ಮಗು ಹೆಣ್ಣಾಗಿದ್ರೆ ಅಲ್ಲೇ ಭ್ರೂಣ ಹತ್ಯೆಯನ್ನ ಮಾಡುವಂತಹ ಕೆಲಸಕ್ಕೆ ಕೂಡ ಈ ಒಂದು ಗ್ಯಾಂಗ್ ಮುಂದಾಗಿತ್ತು ಅನ್ನುವಂತಹ ವಿಚಾರಗಳು ಈಗ ಬಯಲಿಗೆ ಬಂದಿರ್ತಕ್ಕಂಥದ್ದು. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಇದರ ವಾಸನೆ ಆರೋಗ್ಯ ಇಲಾಖೆಗೆ ಬಡಿದಿತ್ತು. ಸಾಕಷ್ಟು ಮೌಖಿಕ ದೂರುಗಳು ಕೂಡ ಇದರ ವಿರುದ್ಧ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಮೈಸೂರು ಹಾಗೂ ಮಂಡ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿರ್ತಕ್ಕಂಥದ್ದು. ನಿನ್ನೆ ಸಂಜೆ 7 ಗಂಟೆಯ ವೇಳೆಯಲ್ಲಿ ಈ ಮೈಸೂರು ಬನ್ನೂರು ರಸ್ತೆಯಲ್ಲಿರ್ತಕ್ಕಂಥ ಹುನಗನಹಳ್ಳಿಯ ಫಾರ್ಮ್ ಹೌಸ್ ನ ಐಷಾರಾಮಿ ಮನೆಗೆ ಒಂದು ದಾಳಿಯನ್ನ ನಡೆಸಿರತಕ್ಕಂತಹದ್ದು. ಈ ದಾಳಿ ವೇಳೆ ಇಬ್ಬರು ಗರ್ಭಿಣಿಯರು ಕೂಡ ಆ ಒಂದು ಸ್ಥಳದಲ್ಲಿ ಇದ್ರು. ಅಂದ್ರೆ ಸ್ಕ್ಯಾನಿಂಗ್ ಆಗಿ ಹಾಜರಿದ್ರು. ಅಲ್ಲದೆ ಒಂದಷ್ಟು ಸಿಬ್ಬಂದಿಗಳು ಕೂಡ ಅಲ್ಲಿ ಅವೇನು ಸ್ಕ್ಯಾನಿಂಗ್ಗೆ ಬೇಕಾದಂತಹ ಪರಿಕರಗಳೊಂದಿಗೆ ಅಲ್ಲಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಇಬ್ಬರು ಮಹಿಳೆಯರನ್ನ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸ್ಕ್ಯಾನಿಂಗ್ ಅನ್ನು ನಡೆಸ್ತಾ ಇದ್ದಂತಹ ಮಹಿಳೆಯರನ್ನ ವಶಕ್ಕೆ ಕೂಡ ಪಡೆದಿರ್ತಕ್ಕಂತಹದ್ದು. ಇನ್ನೂ ಕೆಲವು ಸಿಬ್ಬಂದಿಗಳು ಇಲ್ಲಿಂದ ಕಾಲ್ಕಿತ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯ ಇರ್ತಕ್ಕಂತಹದ್ದು. ಸದ್ಯ ಈ ಒಂದು ಏನು ಪೊಲೀಸರಿಗೆ ವಶದಲ್ಲಿರ್ತಕ್ಕಂತ ಇಬ್ಬರು ಮಹಿಳೆಗಳನ್ನ ತೀವ್ರವಾಗಿ ಆ ಒಂದು ತಪಾಸಣೆಗೆ ಕೂಡ ಒಳಪಡಿಸಿರ್ತಕ್ಕಂತಹದ್ದು. ಇನ್ನು ಕೂಡ ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಇವರ ಗ್ಯಾಂಗ್ ಆಕ್ಟಿವ್ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಇರ್ತಕ್ಕಂತ ಸ್ಫೋಟಕ ಮಾಹಿತಿಗಳಾಗಿರ್ತಕ್ಕಂತಹದ್ದು. ಇನ್ನು ಕೂಡ ಹೆಚ್ಚಿನ ತನಿಖೆ ಮೂಲಕ ಸತ್ಯ ಹೊರಬೀಳಬೇಕಾಗಿದೆ. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.